ನಮಸ್ಕಾರ ಸ್ನೇಹಿತರೆ. ಬಣ್ಣ ಬಣ್ಣ ಚಿತ್ತಾರದ ಪಕ್ಷಿಗಳನ್ನ ನೋಡಬೇಕೆ? ಶುಕವನ ಇದೆ. ಪುಟ್ಟ ಪುಟ್ಟ ಮರಗಳನ್ನ ನೋಡಬೇಕೆ? ಬೊನ್ಸಾಯಿ ಗಾರ್ಡನ್ ಇದೆ. ಸೋಸೆಕ್ಕಿ ವಿಶ್ವ ಮ್ಯೂಸಿಯಂ ಇದೆ. ಅತಿ ಎತ್ತರದ ಮೂರ್ತಿ ಇರುವ ಹನುಮಾನ್ ಮಂದಿರ ಇದೆ. ಆಧ್ಯಾತ್ಮಿಕ ಅನುಭವ ಪಡಿಬೇಕೆ? ಹಾಗಾದರೆ ತಡ ಮಾಡದೆ ಬನ್ನಿ. ಈಗ ನಾನು ಕೂಡ ಅದೇ ಸ್ಥಳದಲ್ಲಿದ್ದೀನಿ. ಅದು ಯಾವುದಂದರೆ ಅವಧೂತ ದತ್ತ ಪೀಠದ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ. ಇದು ಇರುವುದು ಸ್ನೇಹಿತರೆ ಮೈಸೂರಲ್ಲಿ. ನಾನು ಅಲ್ಲಿಗೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, ಇದು ಬುಧವಾರವನ್ನು ಹೊರತುಪಡಿಸಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ 12:30 ಮತ್ತು ಮಧ್ಯಾಹ್ನ 3:30ಯಿಂದ 5:30ವರೆಗೂ ತೆಗೆದಿರುತ್ತೆ. ಸೊ ಆ ಸಮಯದಲ್ಲಿ ಮಾತ್ರ ನೀವು ಈ ಒಂದು ಆಶ್ರಮಕ್ಕೆ ಭೇಟಿ ಕೊಡ್ಬೋದು. ಬನ್ನಿ ಮೊದಲಿಗೆ ಬೊನ್ಸಾಯಿ ಗಾರ್ಡನ್ ನೋಡ್ಕೊಂಬರೋಣ. ಒಳಗಡೆ ಯಾವೆಲ್ಲ ಮರಗಳಿವೆ, ಎಷ್ಟೆಷ್ಟು ಚಿಕ್ಕ ಮರಗಳಿವೆ ಅನ್ನೋದನ್ನು ಗಮನಿಸೋಣ. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಕಣ್ಣುಗಳು ನಾವೇ ನಂಬಕ್ಕಾಗದಿರುವಂಥ ಮರಗಳಿವೆ. ಇಷ್ಟು ಪುಟ್ಟ ಪುಟ್ಟ ಮರಗಳು ಇರುತ್ತಾ ಅನ್ನೋದನ್ನೇ ನಮಗೆ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಚಿಕ್ಕ ಚಿಕ್ಕ ಮರಗಳಿವೆ ಇವೆಲ್ಲ. ಇವು ಯಾವ ಸಸಿಗಳಲ್ಲ, ದೊಡ್ಡ ದೊಡ್ಡ ಮರಗಳೇ. ಆದರೆ ಇಷ್ಟೇ ಪ್ರಮಾಣದಲ್ಲಿ, ಇಷ್ಟೇ ಎತ್ತರದಲ್ಲಿ ಇವೆಲ್ಲ ಬೆಳೆಯುತ್ತೆ. ಇದಕ್ಕಿಂತ ಜಾಸ್ತಿ ಎತ್ತರ ಆಗೋದಿಲ್ಲ ಸ್ನೇಹಿತರೆ ಇವೆಲ್ಲ. ಈ ಬೊನ್ಸಾಯಿ
ಇಲ್ಲಿ ಎನ್ಕ್ವೈರಿ ಮಾಡಿದ ಪ್ರಕಾರ ಶುಕವಣ ಸದ್ಯದಲ್ಲೇ ಬಂದಿದೆ, ಸ್ವಲ್ಪ ಒಳಗಡೆ ಏನೋ ಕೆಲಸ ನಡೀತಿದೆ ಅಂತೆ. ಆದರೆ ಇಲ್ಲಿ ಹೊರಗಡೆ ಸ್ವಲ್ಪ ಪಕ್ಷಿಗಳನ್ನ ತೊಗೊಂಬಂದಿದ್ದಾರೆ ನೋಡಿ, ಜನರಿಗೆ ತೋರಿಸ್ಲಿಕ್ಕೆ ಅಂತೇಳಿ. ಸೊ ಸದ್ಯಕ್ಕೆ ಇವಿಷ್ಟನ್ನೇ ನೋಡಿ ಖುಷಿಪಟ್ಟು ಈ ವಿಶ್ವ ಮ್ಯೂಸಿಯಂ ನೋಡೋಣ. ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಕ್ಯಾಮ್ರಾ ಒಳಗಡೆ ಒಯ್ಯೋಕ್ಕಾಗಲ್ಲ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ಇದು ಎತ್ತರದ ಹನುಮಾನ್ ಮೂರ್ತಿ ಇರುವಂಥ ಶ್ರೀ ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನ ಸ್ನೇಹಿತರೆ. ಎಷ್ಟೊಂದು ಅದ್ಭುತವಾಗಿ ಅದು ಶುಕವಣ ಇರೋದು. ಆದರೆ ಸದ್ಯಕ್ಕೆ ಒಳಗಡೆ ಕೆಲಸ ನಡೆಯುತ್ತಿರೋದ್ರಿಂದ ಕ್ಲೋಸ್ ಮಾಡಿದ್ದಾರೆ. ನೀವು ಯಾವಾಗಾದರೂ ಬಂದರೆ ತಪ್ಪದೆ ಈ ಶುಕವಣವನ್ನು ನೋಡ್ಕೊಂಡು ಹೋಗಿ. ಒಳಗಡೆ ತುಂಬ ಕಲರ್ಫುಲ್ ಪಕ್ಷಿಗಳಿವೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿಯೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನನ್ನ ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.